ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂಜಲಿ ಹತ್ಯೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅಂಜಲಿಗೆ ಚುಚ್ಚಿದ ಚಾಕು ಎಲ್ಲಿದೆ ಅಂತ ಈಗ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಮನೆ ಬಳಿನೇ ಎಲ್ಲೋ ಚಾಕು ಎಸೆದು ಹೋಗಿದ್ದಾನ ಹಂತಕ ಅಂತ ತಲಾಶ್ ಮಾಡ್ತಾ ಇದ್ದಾರೆ. ಅಂಜಲಿ ಮನೆಯ ಹತ್ರ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಕೊಲೆಗೆ ಬಳಸಿದ ಚಾಕುವನ್ನ ಮನೆಯ ಹತ್ತಿರ ಬಿಸಾಕಿ ಹೋಗಿರೋ ಸಾಧ್ಯತೆ ಇದೆ. ಅಂಜಲಿ ಮನೆ ಸುತ್ತಮುತ್ತ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಅವನು ನಾವು CCTV ದೃಶ್ಯಗಳಲ್ಲಿ ನೋಡಿದ್ರೆ ಕೊಲೆ ನಡೆದ ನಂತರದಲ್ಲಿ ಆ ಚಾಕುವನ್ನು ಹಿಡ್ಕೊಂಡು ಹೋಗೋದು ಕಾಣಿಸೋದಿಲ್ಲ. ಬರುವಾಗ ಏನೋ ಜೇಬಲ್ ಏನೋ ಇತ್ತು, ಆತ ಜೇಬಲ್ ಕೈ ಹಾಕೊಂಡು ಬರ್ತಾ ಇದ್ದಿದ್ದು ಕಾಣಿಸುತ್ತೆ. ಆ ಕೊಲೆ ನಂತರದಲ್ಲಿ ಹ್ಯಾಟ್ ಹಾಕೊಂಡಿರ್ತಾನೆ. CCTV ದೃಶ್ಯದಲ್ಲಿ ಆ ಚಾಕುನ ಹಿಡ್ಕೊಂಡು ಹೋಗುವಂಥದ್ದೇನು ಕಾಣಿಸೋದಿಲ್ಲ. ಹಾಗಾಗಿ ಆ ಮನೆ ಹತ್ರನೇ ಎಲ್ಲಾದ್ರೂ ಬಿಸಾಡ್ ಹೋಗಿದಾನ ಅನ್ನುವಂಥ ಅನುಮಾನ ಪೊಲೀಸರಿಗೆ ಬಂದಿದೆ. ಅಂಜಲಿ ಮನೆ ಹತ್ರ ಅವರು ಆ ಚಾಕುಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೊಲೆಗೆ ಬಳಸಿದಂತಹ ಚಾಕು ಅಲ್ಲೇ ಎಲ್ಲೋ ಮನೆ ಹತ್ರ ಬಿಸಾಕಿ ಹೋಗಿರೋ ಅಂಥ ಒಂದು ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಸರ್ಚಿಂಗ್ ನಡೀತಾ ಇದೆ. ಅಂಜಲಿ ಹತ್ಯೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅಂಜಲಿಗೆ ಚುಚ್ಚಿದ ಚಾಕು ಎಲ್ಲಿದೆ ಅಂತ ಈಗ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಮನೆ ಬಳಿನೇ ಎಲ್ಲೋ ಚಾಕು ಎಸೆದು ಹೋಗಿದ್ದಾನ ಹಂತಕ ಅಂತ ತಲಾಶ್ ಮಾಡ್ತಾ ಇದ್ದಾರೆ. ಅಂಜಲಿ ಮನೆಯ ಹತ್ರ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಕೊಲೆಗೆ ಬಳಸಿದ ಚಾಕುವನ್ನ ಮನೆಯ ಹತ್ತಿರ ಬಿಸಾಕಿ ಹೋಗಿರೋ ಸಾಧ್ಯತೆ ಇದೆ. ಅಂಜಲಿ ಮನೆ ಸುತ್ತಮುತ್ತ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಅವನು ನಾವು CCTV ದೃಶ್ಯಗಳಲ್ಲಿ ನೋಡಿದ್ರೆ ಕೊಲೆ ನಡೆದ ನಂತರದಲ್ಲಿ ಆ ಚಾಕುವನ್ನು ಹಿಡ್ಕೊಂಡು ಹೋಗೋದು ಕಾಣಿಸೋದಿಲ್ಲ. ಬರುವಾಗ ಏನೋ ಜೇಬಲ್ ಏನೋ ಇತ್ತು, ಆತ ಜೇಬಲ್ ಕೈ ಹಾಕೊಂಡು ಬರ್ತಾ ಇದ್ದಿದ್ದು ಕಾಣಿಸುತ್ತೆ. ಆ ಕೊಲೆ ನಂತರದಲ್ಲಿ ಹ್ಯಾಟ್ ಹಾಕೊಂಡಿರ್ತಾನೆ. CCTV ದೃಶ್ಯದಲ್ಲಿ ಆ ಚಾಕುನ ಹಿಡ್ಕೊಂಡು ಹೋಗುವಂಥದ್ದೇನು ಕಾಣಿಸೋದಿಲ್ಲ. ಹಾಗಾಗಿ ಆ ಮನೆ ಹತ್ರನೇ ಎಲ್ಲಾದ್ರೂ ಬಿಸಾಡ್ ಹೋಗಿದಾನ ಅನ್ನುವಂಥ ಅನುಮಾನ ಪೊಲೀಸರಿಗೆ ಬಂದಿದೆ. ಅಂಜಲಿ ಮನೆ ಹತ್ರ ಅವರು ಆ ಚಾಕುಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೊಲೆಗೆ ಬಳಸಿದಂತಹ ಚಾಕು ಅಲ್ಲೇ ಎಲ್ಲೋ ಮನೆ ಹತ್ರ ಬಿಸಾಕಿ ಹೋಗಿರೋ ಅಂಥ ಒಂದು ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಸರ್ಚಿಂಗ್ ನಡೀತಾ ಇದೆ.